ಆ ದಿವಾನ ವೆಂಕಣ್ಣನಿಂದ ಸಿಕ್ಕ ಗ್ರಾಮವೇ ಈ ಮಂತ್ರಾಲಯ. ರಾಯರು ಇಲ್ಲಿ ಸಶರೀರ ಬೃಂದಾವನ ಪ್ರವೇಶ ಮಾಡಬೇಕು ಅಂತ ಇದೊಂದು ಅತ್ಯಪೂರ್ವ. ರಾಯರು ನಿಶ್ಚಯ ಮಾಡಿಬಿಟ್ಟಿದ್ರು ಡೇಟ್ ಅನ್ನ, ಬೃಂದಾವನ ಪ್ರವೇಶ ಮಾಡ್ತೀನಿ ಅಂತ ನಿಶ್ಚಯ ಮಾಡಿಬಿಟ್ಟಿದ್ರು. ಅಪಾರವಾದ ಭಕ್ತರು, ತುಂಗಾ ನದಿ ತೀರ ಎಲ್ಲ ಭಕ್ತರು ಬಂದಿದ್ದಾರೆ, ರಾಯರನ್ನ ಬೇಡ್ತಾ ಇದ್ದಾರೆ. ಬೇಡ ರಾಯರೇ, ಇನ್ನೂ ಇರ್ರಿ, ನೀವು 79 ವರ್ಷ, ನಿಮಗೆ 100 ವರ್ಷ ಆಯುಷ್ಯ ಇದೆ, ಇರ್ರಿ ಅಂತ ಕೇಳಿದಾಗ ಆಗ ಇಲ್ಲ, ರಾಯರು ನಿಶ್ಚಯ ಮಾಡಿದ್ದಾರೆ, ಬೃಂದಾವನ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಎಲ್ಲ ಜನರು ತಲೆಯ ಮೇಲೆ ಕೈ ಹೊತ್ತುಕೊಂಡಿದ್ದಾರೆ, ಅಳ್ತಾ ಇದ್ದಾರೆ, ಇಂಥ ಗುರುಗಳನ್ನು ಕಳ್ಕೋತೀವಲ್ಲ ಅಂತ. ಎಲ್ಲರೂ ನೋಡ್ತಾ ಇರುವಾಗ ಸಕಲ ದಿಗ್ದೇಶಗಳಿಂದ ಜಗತ್ತೆಲ್ಲ ಬಂದಿದೆ, ಅನೇಕರು ದುಃಖ ಪಡ್ತಾ ಇದ್ದಾರೆ. ರಾಮಚಂದ್ರ ದೇವರು ಬಂದಿದ್ದ, ಸಾಕ್ಷಾತ್ ಪರಮಾತ್ಮ ಕೃಷ್ಣ ಬಂದಿದ್ದ, ಅವರು ಅದೃಶ್ಯರಾಗಿದ್ದಾರೆ. ಇದನ್ನ ನಾವು ಒಪ್ಪಿಕೊಳ್ಳೇಬೇಕು ಅಂತ ಅವತ್ತು ಬೃಂದಾವನದ ಪ್ರವೇಶದ ದಿವಸ, ಶ್ರೇಷ್ಠವಾಗಿರತಕ್ಕಂತಹ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆಯ ದಿವಸ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ರಾಯರು ಇವತ್ತಿಗೂ ಅಲ್ಲೇ ಇದ್ದಾರೆ. ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ, ಇವರಿಗೆ ಮಂದಭಾಗ್ಯರಿಗೆ ಇವರಿಗೆ ಸೇವಾ ಸಿಗೋದಿಲ್ಲ, ಪುಣ್ಯವಂತರಿಗೆ ಮಾತ್ರ ರಾಯರ ಸೇವಾ ಸಿಗತ್ತೆ ಅಂತ ರಾಯರು ಬೃಂದಾವನ ಪ್ರವೇಶವನ್ನು ಮಾಡಿ ಅದ್ಯಾಪಿ ಬೃಂದಾವನ ನೆಲೆಸಿದ್ದಾರೆ. ಅದಕ್ಕೆ ರಾಯರಿಗೆ 2 ಕಣ್ಣಿಡಲ್ಲ, ನೀವು ನೋಡಿದ್ದೀರಲ್ಲ, 4 ಕಣ್ಣು. ಬಹುಜನರು ಬಂದಾಗ ನೋಡ್ಲಿಕ್ಕೋಸ್ಕರವಾಗಿ 4 ಕಣ್ಣನ್ನ ರಾಯರಿಗೆ ಇಡ್ತಾರೆ. ಬಹುಜನರನ್ನ ರಾಯರು ಬಹುಕಣ್ಣಿನಿಂದ ನೋಡಿ ಅನುಗ್ರಹ ಮಾಡ್ತಾರೆ.